ಪತ್ನಿಯನ್ನ ಕೊಲೆ ಮಾಡಿ ಮನೆಯ ಆವರಣದಲ್ಲೇ ಪತಿ ಶವವನ್ನ ಹೂತು ಹಾಕಿರುವಂತಹ ಘಟನೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಪಟ್ಟಣದಲ್ಲಿ ನಡೆದಿದೆ. 45 ವರ್ಷದ ಸರೋಜಿನಿ ರತ್ನಾಕರ ಹತ್ಯೆಯಾದ ಪತ್ನಿ, 46 ವರ್ಷದ ಪ್ರಭು ರತ್ನಾಕರ್ ಕೊಲೆ ಆರೋಪಿ. ಪತ್ನಿ ಸರೋಜಿನಿ ಹೆಸರಲ್ಲಿ ಪ್ರಭು ಸಾಲವನ್ನ ಮಾಡಿದ್ದ. ಈ ಕುರಿತು ಇಬ್ಬರ ಮಧ್ಯೆ ಪದೇ ಪದೇ ಜಗಳ ನಡೀತಾ ಇತ್ತು. ಜನವರಿ 24ರಂದು ಇಬ್ಬರ ಜಗಳ ತಾರಕಕ್ಕೆ ಏರಿದ್ದು, ಈ ವೇಳೆ ಪತ್ನಿ ಸರೋಜಿನಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆಗೈದ ಆರೋಪಿ ಮನೆ ಆವರಣದಲ್ಲೇ ಶವವನ್ನ ಹೂತು ಹಾಕಿ ಮನೆಯಿಂದ ಹೊರಹೋದಂತಹ ಪತ್ನಿ ವಾಪಸ್ ಬಂದಿಲ್ಲ ಅಂತ ಹೇಳಿ ಆರೋಪಿ ಕತೆ ಕಟ್ಟಿದ್ದ. ಈ ಕುರಿತು ಪ್ರಭುವನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದು, ಬರೋಬ್ಬರಿ 24 ದಿನಗಳ ಬಳಿಕ ಕೃತ್ಯ ಬೆಳಕಿಗೆ ಬಂದಿದೆ. ಈ ಕುರಿತು ಸರೋಜಿನಿ ತಾಯಿ ದೇವರಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು, ಸದ್ಯ ಕಾನೂನು ಪ್ರಕಾರ ಶವ ಹೊರತೆಗೆದ ಪೊಲೀಸರು ಮರಣೋತ್ತರ ಪರೀಕ್ಷೆಯ ಬಳಿಕ ಸಂಬಂಧಿಕರಿಗೆ ಶವವನ್ನ ಹಸ್ತಾಂತರ ಮಾಡಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.